ನಾವ್ ಯಾರು ಅನ್ನೋದು ಮುಖ್ಯ ಅಲ್ಲ. ರಾಜಾರಾಮ್ ಅವರಿದಾರ? ಹಾ ಇದ್ದಾರೆ. ನಾನು ಅವ್ರ ತಮ್ಮ ಶಿವರಾಜು ಮಾತಾಡ್ತಿದ್ದೀನಿ. ವಿಷಯ ಏನಂತ ಹೇಳಿ. ರಾಜಲಕ್ಷ್ಮಿ ಅವಳ ಕೋಚ್ ಜೊತೆ ಓಡ್ ಹೋಗ್ತಿದ್ದಾಳೆ. ಆ ವಿಷಯ ಹೇಳೋಣ ಅಂತಾನೆ ಫೋನ್ ಮಾಡ್ದೆ. ಲೈ, ಯಾರ ಜೊತೆ ಮಾತಾಡ್ತಿದ್ಯಾ, ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ? ನಮಗೆ ರಾಜಾರಾಮ ಗೊತ್ತು, ರಾಜಲಕ್ಷ್ಮಿ ಅವ್ರ ಮಗಳು ಅಂತಾನೂ ಗೊತ್ತು. ನೀನು ರಾಜಾರಾಮ್ ಅವ್ರ ತಮ್ಮ ಶಿವರಾಜ್ ಅಂತಾನೂ ಗೊತ್ತು. ನಿಮ್ ಮನೆ ಮರ್ಯಾದೆ ಊರ್ ದಾಟ್ತಿದೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ. ಲೈ, ನಮ್ಮ ಅಣ್ಣನ ಮಗಳ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಾಲ್ಗೆ ಕತ್ತರಿಸಾಕ್ಬಿಡ್ತೀನಿ. ನಾನ್ ಹೇಳಿದ್ದು ಕೇಳಲಿಲ್ಲ ಅಂದ್ರೆ ನಷ್ಟ ನಿಮ್ಗೆ. ರಾಜಲಕ್ಷ್ಮಿ ಅವ್ರ ಕೋಚ್ ಹಾಕಿ ಕಲ್ಸು ಅಂದ್ರೆ ಪ್ರೀತಿ ಪಾಠ ಕಲ್ಸಿದಾನೆ. ಇವಾಗ ಅವರಿಬ್ರು ಸೇರ್ ಓಡ್ ಹೋಗ್ತಿದ್ದಾರೆ. ಲೈ, ನೀನ್ ಎಲ್ಲಿದ್ಯಾ ಅಂತ ಹೇಳೋ. ನನ್ ಬಗ್ಗೆ ಯಾಕೆ? ರಾಜಲಕ್ಷ್ಮಿ ಊರ್ ಹೊರಗಡೆ ಇದ್ದಾಳೆ. ಸ್ವಲ್ಪ ಹೊತ್ತಲ್ಲಿ ಅವನ್ ಬಂದ್ರೆ ಇಬ್ರು ಓಡ್ ಹೋಗ್ತಾರೆ. ಲೈ, ರಾಜಲಕ್ಷ್ಮಿ ನಮ್ಮ ಮನೆ ಮಗಳ ಕಣೋ. ಪ್ರಾಣ ಹೋದ್ರೂ ತಪ್ಪು ಮಾಡಲ್ಲ. ಹೌದಾ? ಬೆಳಗ್ಗೆನೆ ರಾಜಲಕ್ಷ್ಮಿ ಮನೇಲಿ ಇರ್ಬೇಕಲ್ವಾ? ಒಂದ್ಸಲ ಇದಾಳ ನೋಡು. ಏನೋ ಮರ್ಯಾದಸ್ತ್ರ ಕುಟುಂಬ, ಮೊದ್ಲೇ ಹೇಳಿದ್ರೆ ಎಚ್ಚರ ವಹಿಸ್ತಿರಲ್ವಾ ಅಂತ ಹೇಳ್ದೆ. ನನ್ ಮಾತನ್ನ ನಂಬ್ಲಿಲ್ಲ ಅಂದ್ರೆ ನಿಮ್ ಕರ್ಮ. ಹೇಳ್ಬೇಕಾಗಿರೋದನ್ನ ಹೇಳಿದೀನಿ ಕಣೋ, ಇನ್ನು ನಡೆಯೋದನ್ನ ನೋಡ್ತಾ ಇರೋ. ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ಪಾರ್ವತಿ, ಪಾರ್ವತಿ. ಹಾ, ಬರ್ತಿದ್ದೀನಿ. ಅಬ್ಬಾ, ಏನ್ರಿ? ರಾಜಲಕ್ಷ್ಮಿನ ನೋಡ್ದ್ಯಾ? ನೋಡ್ಲಿಲ್ಲ ರೀ. ಆಗ್ಲೇ ಹೊರಗಡೆ ಕೂಡ ನೋಡ್ಲಿಲ್ಲ. ಏನಾಯ್ತ್ರಿ? ಏನಿಲ್ಲ ಬಿಡು, ಸುಮ್ನೆ ಕೇಳ್ದೆ. ಅಯ್ಯೋ, ಏನ್ರಿ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ? ಅಮ್ಮ, ಆದ್ಯ, ರಾಜಲಕ್ಷ್ಮಿಯಲ್ಲಿ ನನ್ ಜೊತೆನೆ ಎದ್ದು ಬೋಗಿ ಹಚ್ಚೋದಕ್ಕೆ ಬರ್ತೀನಿ ಅಂದ್ಲು ಚಿಕ್ಕಪ್ಪ. ಅದಾದ್ಮೇಲೆ ನಾನ್ ನೋಡ್ಲಿಲ್ಲ. ಏನಾಯ್ತು ಚಿಕ್ಕಪ್ಪ? ಅಯ್ಯೋ, ಏನೂ ಆಗಿಲ್ಲಮ್ಮ, ಸುಮ್ನೆ ಹೀಗೆ ಕೇಳ್ದೆ ಅಷ್ಟೇ. ಸರಿ ಚಿಕ್ಕಪ್ಪ. ಏನ್ ರಾಜಲಕ್ಷ್ಮಿ, ಏನಿದೆಲ್ಲ? ನಾವು ಓಡೋಗೋದು ಅಂದ್ರೇನು? ಅದನ್ನೇ ನಾನು ಕೇಳ್ತಾ ಇರೋದು ಸರ್. ಏನ್ ಅನ್ಕೊಂಡಿದ್ದೀರಾ ಸರ್ ನೀವು ನನ್ ಬಗ್ಗೆ? ನಾನ್ ಹೇಗ್ ಕಾಣಿಸ್ತಾ ಇದ್ದೀನಿ ನಿಮ್ಗೆ? ಪ್ರೀತಿ ನಿಮ್ ಹಿಂದೆನೆ ಹುಚ್ಚಿ ತರ ಸುತ್ತಾ ಇದ್ದೀನಿ ಅಂತ ನೀವು ಹೇಳಿದಿನೆಲ್ಲ ಮಾಡ್ತೀನಿ ಅನ್ಕೊಂಡ್ಬಿಟ್ರಾ? ರಾಜಲಕ್ಷ್ಮಿ, ನೀನೇ ಮಾತಾಡ್ಬೇಡಿ ಸರ್. ಇದುವರೆಗೂ ನೀವು ಅಂದ್ರೆ ನನಗೆ ತುಂಬಾ ಗೌರವ ಆಯ್ತು. ನಿಮಗೋಸ್ಕರ ಸಾಯುವಷ್ಟು ಪ್ರೀತಿ ಇಟ್ಕೊಂಡಿದ್ದೆ. ಮತ್ತೆ ನೀವು ನೋಡಿದ್ರೆ ನಾವು ಓಡ್ ಹೋಗೋಣ ಬಾ ಅಂತಂದಾಗ ನನಗದನ್ನ ಸಹಿಸೋದಕ್ಕೆ ಆಗ್ತಾ ಇಲ್ಲ ಸರ್. ನಾನು ಓಡೋಗೋಣ ಅಂತ? ಅದೇ, ಅದ್ ಹೇಗ್ ಹಾಗೆ ಹೇಳ್ತೀರಾ ನೀವು? ನಿಮ್ಮನ್ನ ಹುಚ್ಚಿ ತರ ಪ್ರೀತಿಸ್ತಿದ್ದೀನಿ ಅನ್ ಮಾತ್ರಕ್ಕೆ ನೀವ್ ಏನ್ ಹೇಳಿದ್ರು ಅದನ್ನ ಮಾಡ್ಬಿಡ್ತೀನಿ ಅನ್ಕೊಂಡಿದ್ದೀರಾ? ಏನ್ ಅನ್ಕೊಂಡಿದ್ದೀರಾ ನೀವ್ ನನ್ನನ್ನ? ಈ ಊರಿಗೂರೇ ದೇವ್ರು ಅಂತ ಪೂಜೆ ಮಾಡೋ ರಾಜಾರಾಮ್ ಅವ್ರ ಮಗಳು ನಾನು. ಈ ತರ ಮನೆಯವ್ರಿಗೆ ಏನು ಹೇಳ್ದಿರಾನೆ ನಿಮ್ ಜೊತೆ ಬಂದ್ಬಿಡ್ತೀನಿ ಅಂತ ನೀವ್ ಅದ್ ಹೇಗ್ ಅನ್ಕೊಂಡ್ಬಿಟ್ರಿ ಸರ್? ಅಷ್ಟಕ್ಕೂ ಯಾವ ಧೈರ್ಯದ ಮೇಲೆ ನೀವು ನನಗೆ ಆತರ ಬಾ ಅಂತ ಹೇಳ್ತೀರಾ? ರಾಜಲಕ್ಷ್ಮಿ, ನಂಗೇನು ಅರ್ಥ ಆಗ್ತಿಲ್ಲ. ನನಗೆ ಅರ್ಥ ಆಯ್ತು ಸರ್. ನೀವು ಬೇರೆಯವ್ರ ಥರಾನೇ. ನಿಮ್ ಒಳ್ಳೆತನ, ನಿಮ್ ಮಾತುಗಳು ಎಲ್ಲ ಸುಳ್ಳು.
ಒಂದು ಹುಡುಗಿ ಮೇಲೆ ಕೆಟ್ಟ ಹೆಸರು ಬರಬಾರ್ದು ಅಂತ ನೀವು ನಮ್ಮ ಮನೆಯವ್ರ ಹತ್ರ ಒದೆ ತಿಂದ್ರಿ ಅಂತ ನನ್ನ ಬಗ್ಗೆ ಹೇಳಲಿಲ್ಲ ಅಂತ ಒಂದೇ ಒಂದು ಕಾರಣದಿಂದ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ಬಿಟ್ಟೆ. ಯಾವತ್ತೋ ಒಂದಿನ ನಮ್ಮಪ್ಪ ಅಮ್ಮನ್ನ ಒಪ್ಪಿಸ್ಬಿಟ್ಟು ನನ್ನ ಮದ್ವೆ ಮಾಡ್ಕೊಳ್ತೀರಾ ಅನ್ಕೊಂಡಿದ್ದೆ. ಆದ್ರೆ ನೀವ್ ಈ ತರ ಯಾರ ಹತ್ರನೂ ಹೇಳ್ದೆ ಓಡ್ ಹೋಗೋಣ ಅಂತ ಹೇಳ್ತಿದ್ದೀರಾ. ಆ ಥರ ಕೆಲ್ಸಗಳು ಮಾಡಿದ್ರೆ ನನ್ನ ಕುಟುಂಬದ ಪರಿಸ್ಥಿತಿ ಏನಾಗಿ ಹೋಗ್ಬೇಕು? 4 ಜನರು ಮುಂದೆ ನಮ್ಮಪ್ಪ ತಲೆ ಎತ್ಕೊಂಡು ಹೇಗ್ ಓಡಾಡಕ್ಕಾಗತ್ತೆ? ರಾಜಾರಾಮ್ ಅವ್ರ ಮಗಳು ಅಂತ ತಪ್ಪು ಮಾಡೋದಕ್ ಸಾಧ್ಯ ಅಂತ ನೀವ್ ಹೇಗ್ ಅನ್ಕೊಂಡ್ರಿ ಸರ್? ಹೇಳಿ ಸರ್. ಮೊದ್ಲು ನಾನು ಹೇಳೋದು ಕೇಳ್ತೀಯಾ? ಏನ್ ಸರ್ ನೀವ್ ಹೇಳೋದನ್ನ ಕೇಳಿಸ್ಕೊಳ್ಳೋದು ನಾನು?